श्रीगुरुभ्यो नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಈ ಶ್ಲೋಕ ನಮ್ಮ ಶ್ರೀಪೂರ್ಣಬೋಧ ಗುರುತೀರ್ಥ ಪ್ರಯೋಗದೀಪಾರ, ಅದರಲ್ಲಿ ಇದು ವಿಶೇಷ ಶ್ಲೋಕ. ಎಲ್ಲರೂ ಹೇಳಂತದ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಷ್ಟು ಸೊಗಸಾಗಿದೆ ಅಂದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸ್ಮರಿಸ್ತಾ ಇದ್ದೀನಿ, ಸತ್ಯ ಧರ್ಮಗಳಿಂದ ನಿಮ್ಮನ್ನು ಪೂಜಿಸ್ತಾ ಇದ್ದೀನಿ. ಭಜತಾಂ ಕಲ್ಪವೃಕ್ಷ, ನೋಡಿ ರಾಯರನ್ನ ಯಾವ್ದಕ್ಕೆ ಹೋಲಿಸಿದ್ರೆ ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ. ಆ ಕಲ್ಪವೃಕ್ಷ ಯಾವುದ್ರಲ್ಲೂ ವ್ಯರ್ಥ ಆಗಲ್ಲ. ಅದ್ರದ್ದು ಗರಿ ತಗೊಳ್ಳಿ, ಅದ್ರದ್ದು ತೆಂಗಿನಕಾಯಿ ತಗೊಳ್ಳಿ, ಅದ್ರದ್ದು ಎಲ್ಲಾ ಪ್ರತಿಯೊಂದೂ ಅದರಲ್ಲಿ ಉಪಯೋಗ ಆಗಂತ ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ. ಹಾಗೆ ನಮತಾಂ ಕಾಮಧೇನುವೆ. ಕಾಮಧೇನು ಅಂದ್ರೆ ಒಂದು ಹಸು. ಇವತ್ತು ಕಾಮಧೇನು ಕಲ್ಪವೃಕ್ಷಕ್ಕೆ ಅದನ್ನ ನಮ್ಮ ರಾಯರ್ನ ನಮ್ಮ ಅಪ್ಪಣಾಚಾರ್ಯರು ಅದನ್ನ ಕೊಟ್ಟಿದ್ದಾರೆ. ಸೊ ಹೀಗೆ ಪ್ರತಿಯೊಬ್ಬರ ಬಾಯಲ್ಲಿ ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಶ್ಲೋಕ ಇರುತ್ತೆ. ಎಲ್ಲಿ ನೋಡಿದ್ರು ರಾಯರಿದ್ದಾರೆ, ಯಾವ ಗಾಡಿಯಲ್ಲಿ ನೋಡಿದ್ರು ರಾಯರಿದ್ದಾರೆ. ಸೊ ಹಾಗೇನೆ ಈ ನಮ್ಮ ಜಿಗಣಿ ರಾಯರ ಮಠ, ಇದು ಆಕ್ಚುಲಿ ಶ್ರೀಪಾದರಾಜರ ಮಠ. ಈ ನಮ್ಮ ಪೀಠಾಧಿಪತಿಗಳು ಶ್ರೀ ವಿಜ್ಞಾನನಿಧಿ ತೀರ್ಥ ಶ್ರೀಪಾದಂಗಳವರು ಅವರು ಇದನ್ನ ಸ್ಥಾಪನೆ ಮಾಡಿದ್ರು. ಅವರು ಸ್ಥಾಪನೆ ಮಾಡಿ ಮೊದಲು ಬೃಂದಾವನ ಇಲ್ಲಿತ್ತು. ಅದನ್ನ ಏನ್ ಮಾಡಿದ್ರು, ಮತ್ತೆ ಕಲಾಕರ್ಷಣೆ ಮಾಡಿ ಅದನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು. ಅದನ್ನ ಅವರು ತದನಂತರ ಬಂದಂತ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು. ಈಗ ಅವರಿಬ್ರು ಇಲ್ಲ, ಅವರಿಬ್ರದ್ದು ಬೃಂದಾವನ ಆಗೋಗ್ಬಿಟ್ಟಿದೆ. ಅದ್ರ ನೆಕ್ಸ್ಟ್ ಬಂದಿರತಕ್ಕಂತ ಶ್ರೀ ಸುಜಯ ನಿಧಿ ತೀರ್ಥ ಶ್ರೀಪಾದಂಗಳವರು ಈಗಿನ ಶ್ರೀಪಾದರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳು. ನಾವೆಲ್ಲ ಏನೇ ಇಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವರ ಆಜ್ಞೆ, ಅವರ ಆಜ್ಞಾನುಸಾರ ನಾವಿಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿ ಸಲ ನಾವು ಹೋದಾಗ ಹೇಳ್ತಾರೆ, ಮಂತ್ರಾಕ್ಷತೆ ಕೊಡ್ತಾರೆ, ಹೋಗಪ್ಪ ಎಲ್ಲ ಆಗುತ್ತೆ, ಏನು ಯೋಚನೆ ಮಾಡಬೇಡ. ಈ ಮಟ್ಟಕ್ಕೆ ಇದು ಬೆಳಿಬೇಕಾದ್ರೆ ಅವರು ಕೊಟ್ಟಿರ್ತಕ್ಕಂತ ಮಂತ್ರಾಕ್ಷತೆ ಪ್ರಭಾವನೆ ಇದು. ಈ ವಿಶೇಷವಾಗಿ ಅವರ ಅನುಗ್ರಹದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇದು ಆಕ್ಚುಲಿ ಶ್ರೀಪಾದರಾಜರ ಮಠ. ಮುಳುಬಾಗಲು ಇದರದ್ದು ಪ್ರಧಾನ ಕಚೇರಿ ಶ್ರೀಪಾದರಾಜ ಮಠ ಅಂತ ಇದಕ್ಕೆ. ಇಲ್ಲಿ ಒಬ್ರು ದಾನಿಗಳು, ಸುಂದರಮೂರ್ತಿಗಳು, ಅವ್ರ ಫ್ಯಾಮಿಲಿ ಇದನ್ನೇನ್ ಮಾಡಿದ್ದಾರೆ, ಶ್ರೀಮಠಕ್ಕೆ ದಾನವಾಗಿ ಕೊಟ್ಟಿದ್ದಾರೆ. ಸುಮಾರು 25 ವರ್ಷಗಳ ಕಳಿತು ಈ ಮಠ ಸ್ಥಾಪನೆ ಆಗಿ. ಇದು 26ನೇ ವರ್ಷ ರನ್ನಿಂಗ್ ಅಲ್ಲಿ ನಡೀತಾ ಇದೆ. ಭಕ್ತರು ದಿನಕ್ಕೆ ದಿನ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಪ್ರತಿ ಗುರುವಾರ ನಮ್ಮಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಪ್ರತಿ ಗುರುವಾರ ಏನಿರುತ್ತೆ, ಬಾತ್ ಆಗ್ಬೋದು, ಮೊಸರನ್ನ ಆಗ್ಬೋದು, ವಿಶೇಷ ದಿನಗಳಲ್ಲಿ ಸ್ವೀಟ್ ಆಗ್ಬೋದು. ಸೊ ಆ ತರದಲ್ಲಿ ನಾವು 300ರಿಂದ 400 ಜನಕ್ಕೆ ನಾವು ಇಲ್ಲಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಇರುತ್ತೆ. ಸಾಯಂಕಾಲ ವಿಶೇಷವಾಗಿ ನಮ್ಮ ಗುರುರಾಯ ಭಜನಾ ಮಂಡಳಿ, ಇವತ್ತು ನೀವೆಲ್ಲ ನೋಡಿರ್ಬೋದು ಯಾವ ತರ ಭಜನೆ, ಅಖಂಡ ಭಜನೆ, ವಾರ 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 ಭಜನೆ ಜೋಶ್ ಆಗ್ತಾ ಇದೆ ಹೊರತು ಭಜನೆ ಯಾವುದೇ ರೀತಿಯಲ್ಲಿ ಕಮ್ಮಿ ಆಗ್ತಾ ಇಲ್ಲ. ಆ ತರ ಎಲ್ಲಾ ಜನಗಳು ಬಂದು ಭಜನೆಗೆ ಸೇರ್ಕೊಳ್ತಾ ಇದ್ದಾರೆ. ಹೀಗಾಗಿ ಭಜನೆ ರಥೋತ್ಸವ, ಭಜನೆ ಸಮೇತ ರಥೋತ್ಸವ ಇರುತ್ತೆ. ಅದಾದ್ಮೇಲೆ ತೊಟ್ಟಿಲು ಸೇವೆ, ಅದಾದ್ಮೇಲೆ ಸ್ವಸ್ತಿ ವಾಚನ, ನಂತರ ಮಹಾಮಂಗಳಾರತಿ, ಮತ್ತೆ ತಿರುಗಿ ನಾವು ದೊನ್ನೆ ರೂಪದಲ್ಲಿ ಎಲ್ಲಾ ಭಕ್ತರಿಗೊಂದು ಪ್ರಸಾದ ವಿನಿಯೋಗವನ್ನು ನಾವು ಶ್ರೀಮಠದಿಂದ ಮಾಡ್ತಾ ಇದ್ದೀವಿ. ಈ ಸಲ ನಮಗೆ 355ನೇ ಆರಾಧನಾ ಮಹೋತ್ಸವ ಇನ್ನೇನು ಬರ್ತಾ ಇದೆ. ಶ್ರಾವಣ ಮಾಸ ಬಂತು ಅಂದ್ರೆ ಎಷ್ಟು ಆನಂದ ಅಂದ್ರೆ ಅಷ್ಟೇ ಆನಂದ, ಅದು ಹಾಡಿನ ರೂಪದಲ್ಲೂ ಇದೆ. ಸೊ ಹೀಗಾಗಿ ಶ್ರಾವಣ ಮಾಸ ಬಂತು ಅಂದ್ರೆ ನಮ್ಗೆಲ್ಲ ಅದು ಎಲ್ಲಿಂದ ಬರುತ್ತೋ ಶಕ್ತಿ, ಆ ತರ ಭಗವಂತ ಶಕ್ತಿ ಕೊಡ್ತಾನೆ. ಯಾಕಂದ್ರೆ ಅದೇ ಶ್ರಾವಣ ಮಾಸದಲ್ಲಿ ನಮ್ಮ ಗುರುರಾಯರು ಸಜೀವ ಬೃಂದಾವನ ಪ್ರವೇಶ ಮಾಡಿದ್ದು ವಿಶೇಷ ದಿನ. ಅದು ದ್ವಿತೀಯ ತಿಥಿ ಶ್ರವಣ ಬಹುಳ. ಸೊ ಹೀಗಾಗಿ
ಆ ಒಂದು ದಿನ ಶ್ರಾವಣ ಮಾಸ ಬಂದ್ರೆ ಪೂರ್ತಿ ನಮಗೆ ರಾಯರ ಆರಾಧನೆನೆ, ತಿಂಗಳು ಪೂರ್ತಿ ರಾಯರ ಆರಾಧನೆನೆ. ಹೀಗಾಗಿ ಈ ಸಲ ಕೂಡ 29, 30, 31 ಶನಿವಾರ, ಭಾನುವಾರ, ಸೋಮವಾರ ನಮ್ಮ ಗುರು ಸಾರ್ವಭೌಮರ ಆರಾಧನಾ ಒಂದು ಕಾರ್ಯಕ್ರಮನು ಬರ್ತಾ ಇದೆ. ಹೀಗೆ ಎಲ್ಲ ಭಕ್ತರು, ಸಹಸ್ರಾರು ಭಕ್ತರು ಬರ್ತಾರೆ. ಸೊ ಅವ್ರಿಗೆಲ್ಲ ಅನ್ನದಾನದ ವ್ಯವಸ್ಥೆ, ಸೊ ನಮ್ಮ ವಾಲಂಟಿಯರ್ ಸ್ವಯಂ ಸೇವಕರಿಂದ ಎಲ್ಲ ಒಂದು ವ್ಯವಸ್ಥೆಗಳು ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಗುರುರಾಯ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ಇರುತ್ತೆ. ಸೊ ಹೀಗಾಗಿ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಎಲ್ಲ ಭಕ್ತರಿಂದನೇ ನಡಿಬೇಕು. ಇದು ಒಂದು ಮಠ ನಡಿಬೇಕಾದ್ರೆ ಒಂದು 4 ಜನ ಎಲ್ಲ ಭಕ್ತರ ಸಮೂಹ ಸೇರಿದಾಗ ಈ ಒಂದು ಸಂಸ್ಥೆ ನಾವು ನಡೆಸೋದಕ್ಕೆ ಒಂದು ಅವಕಾಶ ಇರುತ್ತೆ. ಎಲ್ಲ ಭಕ್ತರು ಅದೇ ತರ ದವಸ ದಾನಗಳನ್ನು ಕೊಡ್ತಾ ಇದ್ದಾರೆ. ಪ್ರತಿ ಗುರುವಾರಕ್ಕೂ ನಮ್ಗೆ ಯಾವುದು ತೊಂದರೆ ಆಗ್ತಾ ಇಲ್ಲ. ನಾವು ಶುರುವಾದಾಗಿಂದ ಕನಿಷ್ಠ 1 ವರ್ಷ ಆಯ್ತು ಅನ್ಸುತ್ತೆ ನಾವು ಅನ್ನದಾನ ಸ್ಟಾರ್ಟ್ ಮಾಡಿ. ಏಕಾದಶಿ ಒಂದು ದಿನ ಬಿಟ್ರೆ ಬೇರೆ ದಿನ ನಾವು ಇರಿಸಿಲ್ಲ. ಸಿಲಿಂಡರ್ ಸಮಸ್ಯೆ ಆಯ್ತು, ಅವಲಕ್ಕಿ ಮೊಸರು ಮಾಡಿಕೊಟ್ವೆ, ನಿಲ್ಲಿಸ್ಲಿಲ್ಲ. ಯಾರೋ ಸಿಲಿಂಡರ್ ತಂದು ಕೊಟ್ರು. ಎಷ್ಟು ಜನ ಭಕ್ತರನ್ನ ಕೇಳೋಣ, ಅದಕ್ಕೆ ನಾವು ಸಿಲಿಂಡರ್ ಸಮಸ್ಯೆನೇ ಬೇಡ ಅಂತ ಹೇಳಿ ಮಡಿಯಾಡಿಗೆ ಸೌದೆ ಒಲೆ ವ್ಯವಸ್ಥೆ ಮಾಡ್ಬಿಟ್ಟಿದೀವಿ. ಸೊ ಹೀಗಾಗಿ ಒಂದು ನಮ್ಮ ಶ್ರೀಮಠದಿಂದ ಇದೆಲ್ಲ ವ್ಯವಸ್ಥೆ ಇರುತ್ತೆ. ಎಲ್ಲ ಗುರುರಾಯರ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂತಂದ್ರೆ, ಈ ರಾಯರ ಆರಾಧನೆಗೆ ಬಂದು ಸಹಸ್ರಾರು ಜನಗಳು ಬರ್ತಾರೆ. ಒಂದು ಈ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸ್ಬೇಕಂತ ಎಲ್ಲ ಭಕ್ತರ ಅಲ್ಲಿ ಶ್ರೀಮಠದ ಪರವಾಗಿ, ನಮ್ಮ ಭಜನಾ ಮಂಡಳಿ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಗುರುರಾಯರ ಆರಾಧನಾ ಮಹೋತ್ಸವಕ್ಕೆ ಯಾರಾದ್ರೂ ಏನಾದ್ರೂ ಕಾಣಿಕೆ ಕೊಡೋದಾಗ್ಲಿ, ಪದಾರ್ಥಗಳು ಕೊಡೋದಾಗ್ಲಿ, ಏನೇ ಒಂದು ಶ್ರೀಮಠಕ್ಕೆ ಕೊಡೋದಿದ್ರೆ ಇಲ್ಲಿ ಒಂದು ಕೌಂಟ್ರು ಮಾಡಿದೀವಿ. ಇವತ್ತೇ ಹೊಸದಾಗಿ ಅದು ಓಪನ್ ಮಾಡಿದೀವಿ. ಸೊ ಅಲ್ಲಿ ಬಂದು ಅವರು ಕಾಣಿಕೆಯನ್ನು ಅದನ್ನ ಅಲ್ಲಿ ಸಲ್ಲಿಸ್ಬೋದು. ಕಾಣಿಕೆ ಸಲ್ಲಿಸಿ ಅಧಿಕೃತ ರಸೀದಿಯನ್ನು ಕೊಡ್ತಾರೆ. ಸೊ ಅದನ್ನ ತಗೊಂಡು ಹೋಗ್ಬೋದು. ಇನ್ನು ಕೆಲವರು ಬರಕ್ ಆಗದೆ ಇರೋರು ಈ ಡಿಜಿಟಲ್ ಪೇಮೆಂಟ್, ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ಒಂದು ಶ್ರೀಮಠದ ಆಡಳಿತ ಮಂಡಳಿಯಿಂದ ಒಂದು ನಂಬರ್ ಇದೆ. ಆ ನಂಬರಿಗೆ ಬೇಕಾದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ ಕೂಡ ಮಾಡಿ ಅವರ ಹೆಸರು ಮತ್ತು ಅವರ ಗೋತ್ರ, ಅವರ ನಕ್ಷತ್ರ ನಮಗೆ ವಾಟ್ಸಾಪ್ ಕಳಿಸಿದ್ರೆ ಸಂಕಲ್ಪ ಪ್ರಯತ್ನ, ಸಂಕಲ್ಪ ಸಮೇತ ನಾವು ಅವ್ರ ಸೇವೆಯನ್ನು ಇಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ಅವರಿಗೆ ಒದಗಿಸ್ಕೊಡ್ತೀವಿ. ಅವ್ರು ಬರ್ದೇ ಇದ್ರು ಕೂಡ ಅವ್ರ ಹೆಸರಲ್ಲಿ ಸೇವೆ ಆಗುತ್ತೆ. ಆ ನಂಬರು 9972393666 ವಾದಿರಾಜ ಕೆ ಅಂತ ಬರುತ್ತೆ. ಸೊ ಈ ನಂಬರ್ಗೆ ಯಾರಾದ್ರೂ ಫೋನ್ ಪೇ ಕೂಡ, ಗೂಗಲ್ ಪೇ, ಯಾವುದಾದ್ರೂ ಡಿಜಿಟಲ್ ಪೇಮೆಂಟ್ ಕೂಡ ಸೇವೆಯನ್ನು ಮಾಡಿಸಬಹುದು. ಸೊ ಅದೇ ರೀತಿಯಾಗಿ ನಮ್ಮ ಶ್ರೀ ಗುರುರಾಯ ಭಜನಾ ಮಂಡಳಿಯ ಮುಖ್ಯಸ್ಥರು ಜೋಶಿ ಅವರು, ನಾನು ಪದೇ ಪದೇ ಹೇಳ್ತೀನಿ, ಜೋಶಿ ಅವರು ಇದ್ದಲ್ಲಿ ಜೋಶ್ ಇರುತ್ತೆ ಅಂತ. ಹಾಗೇನೆ ಜೋಶಿ ಅವರು ಇದ್ದಲ್ಲಿ ಜೋಶ್ ಬಂದೇ ಬರುತ್ತೆ. ಜೋಶಿ ಇಲ್ಲ ಅಂತಂದ್ರೆ ಯೋಚನೆ ಮಾಡ್ತಾ ಇರ್ತೀವಿ, ಎಲ್ಲಪ್ಪ ಜೋಶಿ ಅವರಿಲ್ಲ, ಕಾಣ್ತಾ ಇಲ್ವಲ್ಲ ಅಂತ. ಆದ್ರೂ ಒಂದು ಗುರುರಾಯ ಭಜನಾ ಮಂಡಳಿಯಿಂದ ಅವರು ಒಂದು 4 ಮಾತು ಹೇಳ್ತಾರೆ. ಸೊ ಭಜನೆ ಬಗ್ಗೆ ಅವರು 4 ಮಾತು ಹೇಳ್ಬೇಕಾಗಿ ಪ್ರಾರ್ಥನೆ. ಹರಿ ಓಂ. ಗುರುಗಳು ಹೇಳಿದ ಹಾಗೆ ಶ್ರೀ ಗುರುರಾಯ ಭಜನಾ ಮಂಡಳಿ. ಸೊ ಇದು ನಾವು ಈಗ ಅನೌಪಚಾರಿಕವಾಗಿ ಸುಮಾರು ಒಂದು 2 ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿರುವಂಥದ್ದು. ಗುರುಗಳು ಇದಕ್ಕಿಂತ ಮುಂಚೆ ಒಂದ್ಸಲ ಹೇಳಿದರು, ಈ ಮಠ ಪ್ರಾರಂಭ ಆಗಿ 25 ವರ್ಷ ಆಯಿತು ಅಂತ ಹೇಳಿ. ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದ್ವಿ. ಪ್ರತಿ ಗುರುವಾರ ಸ್ವಲ್ಪ ಜನ ಬಂದಿರೋರು ಮಠದ ಬೃಂದಾವನ ದರ್ಶನ ಮಾಡ್ಕೊಂಡು ಹೋಗುವಂಥದ್ದಾಗ್ತಿತ್ತು. ಸೊ ಆದರೆ ನಾವು ಯಾವಾಗ ಈ ಗುರುರಾಯ ಭಜನಾ ಮಂಡಳಿ ನಾವೇನು ಪ್ರಾರಂಭ ಮಾಡಿದ್ದೀವಿ, ಆವಾಗಿಂದ ನಮ್ಮ ನಿರೀಕ್ಷೆಗೂ ಮೀರಿ ಭಕ್ತಾದಿಗಳು ಮಠಕ್ಕೆ ಬರ್ತಾ ಇದ್ದಾರೆ. ಮತ್ತು ಬಂದು ಹೋಗ್ಬೇಕು ಅಂದ್ಕೊಂಡಿರೋರು ಸಹಿತ ಸುಮಾರು 1-1.5 ಗಂಟೆ 2 ಗಂಟೆವರೆಗೂ ಮಠದಲ್ಲೇ ಅವರು ಈ ಭಜನೆಯನ್ನು ಕೇಳ್ಕೊಂಡು ಅವರು ಭಜನೆಯಲ್ಲಿ ಭಾಗವಹಿಸಿ ಸೊ ತಮ್ಮ ಒಂದು ಭಕ್ತಿಯನ್ನು ಮೆರಿತಾ ಇದ್ದಾರೆ. ಸೊ ಅದೇ ರೀತಿ ನಮ್ಗೆ ಅನುಭವ ಬಂದಿರೋದು ಏನಂದ್ರೆ, ಗುರುವಾರ ದಿನ ನಮ್ಮ ಭಜನೆಗೆ ಈ ರಾಯರ ಮಠ ಜನ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಈ ಮಠ ತುಂಬಿ ಅಷ್ಟೇ ಜನ ಹೊರಗಡೆನೂ ನಿಲ್ತಾ ಇದ್ದಾರೆ. ಅಷ್ಟು ನಾವು ಕಳೆದ 1-1.5 ವರ್ಷದಿಂದ ನೋಡ್ತಾ ಇದ್ದೀವಿ. ಸೊ ಈಗ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇಲ್ಲಿರುವಂತ ಗುರುಗಳು ಸಹಿತ ನಮಗೆ ಅದೇ ರೀತಿಯಾಗಿ ಭಜನೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಸೊ ಹೀಗಾಗಿ ಗುರುಗಳಿಗೂ ಸಹಿತ ನಾವು ವಂದನೆಗಳನ್ನು ಹೇಳ್ತೀವಿ. ಸೊ ನಮ್ಮ ಈ ಒಂದು ಗುರುರಾಯ ಭಜನಾ ಮಂಡಳಿ ಏನಿದೆ, ನಮ್ಮೆಲ್ಲ ತರುಣರಿದ್ದೀವಿ. ಸೊ ನಾವು ಈ ಸಂಖ್ಯೆ ಈಗ ನಾವು ಏನು 10-12 ಜನದಿಂದ ಪ್ರಾರಂಭ ಮಾಡಿರುವಂಥದ್ದು, ಈಗ ಒಂದು 52-53 ಸಂಖ್ಯೆ ನಮ್ಮ ಭಜನಾ ಮಂಡಳಿಯ ತಂಡದಲ್ಲಿ ಇದ್ದೀವಿ.
ಸೊ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು. ಭಜನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಗೆ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆ ಜಾಸ್ತಿ ಆಗುತ್ತೆ, ಜೊತೆಗೆ ಎಲ್ಲರೂ ದೇವರ ನಾಮಸ್ಮರಣೆ ಮಾಡಬೇಕು ಅನ್ನುವಂಥದ್ದು. ಸಂಗೀತಕ್ಕೂ ಮತ್ತು ಭಜನೆಗೂ ವ್ಯತ್ಯಾಸ ಇದೆ. ಸಂಗೀತ ಆದ್ರೆ ಒಬ್ಬರು ದೇವರ ನಾಮಸ್ಮರಣೆ ಮಾಡ್ತಾರೆ, ಉಳಿಕಿದೆಲ್ಲ ಕೇಳಿಸ್ಕೊಳ್ತೀವಿ. ಆದ್ರೆ ಭಜನೆಯಲ್ಲಿ ನಾವು ಉಳಿದಿರುವಂತ ಎಲ್ಲಾ ಭಕ್ತರು ಹೇಳ್ತಾರೆ, ಅವ್ರ ಬಾಯಿಂದನೂ ದೇವರ ನಾಮಸ್ಮರಣೆ ಬರಲಿ ಅನ್ನೋದೇ ಭಜನೆಯ ಉದ್ದೇಶ. ಹೀಗಾಗಿ ತುಂಬಾ 2 ವರ್ಷಗಳಿಂದ ತುಂಬಾ ವಿಜೃಂಭಣೆಯಿಂದ ಆಗಿ ಪ್ರತಿ ಗುರುವಾರ ಭಜನೆ ನಾವು ತಪ್ಪದೇ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಗುರುರಾಯರ ಅನುಗ್ರಹ ಹೇಗೆ ಇರಲಿ, ನಾವು ಪ್ರತಿ ಗುರುವಾರ ಇದೇ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಭಜನೆ ಮಾಡಬೇಕು ಅಂತ ಹೇಳಿ ನಾವು ಗುರುರಾಯರಲ್ಲಿ ಕೇಳ್ಕೊಳ್ತೀನಿ. ಅವ್ರ ಆಶೀರ್ವಾದ ಸದಾ ಇರಬೇಕು ಅಂತ ಕೇಳ್ತೀನಿ. ಎಲ್ಲ ಗುರುರಾಯರ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂತಂದ್ರೆ, ಈ ರಾಯರ ಆರಾಧನೆಗೆ ಬಂದು ಸಹಸ್ರಾರು ಜನಗಳು ಬರ್ತಾರೆ. ಒಂದು ಈ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸ್ಬೇಕಂತ ಎಲ್ಲ ಭಕ್ತರ ಅಲ್ಲಿ ಶ್ರೀಮಠದ ಪರವಾಗಿ, ನಮ್ಮ ಭಜನಾ ಮಂಡಳಿ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ. ಜೈ ಓತ್ತಮ. ಓಂ ಶ್ರೀ